ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಹೊತ್ತಲೇ ಹೈಕಮಾಂಡ್ ತೀರ್ಮಾನದ ಬಳಿಕ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದು ಡಿಕೆ ಶಿವಕುಮಾರ್ ರಾಜ್ಯದ ಹೊಸ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಕಳೆದ ಹಲವು ತಿಂಗಳಿಂದ ನಡೀತಾ ಇದ್ದಂತಹ ನಾಯಕತ್ವ ಬದಲಾವಣೆ ಚರ್ಚೆಗೆ ಅಂತಿಮ ತೆರೆ ಬಿದ್ದಿದ್ದು, ಕಾಂಗ್ರೆಸ್ ಒಳ ರಾಜಕೀಯದ ಕದನ ಮಾತ್ರ ಇನ್ನೂ ನಿಂತಿಲ್ಲ. ಸಿದ್ದರಾಮಯ್ಯ ಹುದ್ದೆಯಿಂದ ಕೆಳಗಿಳಿದಿರಬಹುದು, ಆದರೆ ಅವರ ರಾಜಕೀಯ ಪ್ರಭಾವ ಹಾಗೆ ಅಧಿಕಾರದ ಕೇಂದ್ರದ ಮೇಲಿನ ಹಿಡಿತ ಇನ್ನೂ ಕಡಿಮೆ ಆಗಿಲ್ಲ. ಈ ರಾಜಕೀಯ ಬೆಳವಣಿಗೆಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಡಿಕೆ ಶಿವಕುಮಾರ್ ನೇತೃತ್ವದ ಹೊಸ ಸರ್ಕಾರದಲ್ಲಿ ಸಚಿವ ಸಂಪುಟ ಪುನರಚನೆಗೆ ಸಿದ್ಧತೆ ನಡೀತಾ ಇರುವಂತಹದ್ರ ನಡುವೆಯೇ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ತಮ್ಮ ಖಾತೆ ಹಂಚಿಕೆ ವಿಚಾರವಾಗಿ ರಾಜೀನಾಮೆ ನೀಡಿರೋದು ಹೊಸ ಸಂಚಲನ ಸೃಷ್ಟಿ ಮಾಡಿದೆ. ಬಳಿಕ ಡಿಕೆ ಶಿವಕುಮಾರ್ ಸಮಸ್ಯೆ ಬಗೆಹರಿದಿದೆ ಅಂತ ಹೇಳಿದ್ರು. ಇದರ ಹಿಂದೆ ಸಿದ್ದರಾಮಯ್ಯ ಬಣದ ಅಸಮಾಧಾನ ಇದೆಯಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿಬರ್ತಾ ಇದೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೇವಲ ಖಾತೆ ಅಸಮಾಧಾನದ ಫಲವಾ, ಅಥವಾ ಇದರ ಹಿಂದೆ ಸಿದ್ದರಾಮಯ್ಯ ಬಣದ ರಾಜಕೀಯ ಸಂದೇಶ ಅಡಗಿದೆಯಾ? ಹೊಸ ಸಿಎಂಗೆ ಆರಂಭದಲ್ಲೇ ಎದುರಾಗಿರುವಂತಹ ಈ ಸವಾಲು ಕಾಂಗ್ರೆಸ್ ಒಳಜಗಳ ಮುನ್ಸೂಚನೆಯೂ ಅಧಿಕಾರ ಡಿಕೆಶಿ ಕೈಯಲ್ಲಿದ್ರೂ ಆಟ ಸಿದ್ದರಾಮಯ್ಯ ಅವರ ಕೈಯಲ್ಲಿದೆ ಅನ್ನುವಂತಾಗಿದೆ. ಸಿಎಂ ಹುದ್ದೆಗಾಗಿ ಹಲವು ವರ್ಷಗಳಿಂದ ಎರಡು ನಾಯಕರ ಬೆಂಬಲಿಗರ ನಡುವೆ ಪೈಪೋಟಿ ಇತ್ತು. ಸಿದ್ದರಾಮಯ್ಯ ತಮ್ಮ ಆಡಳಿತವನ್ನ ಮುಂದುವರಿಸೋದಕ್ಕೆ ಬಯಸಿದ್ರೆ ಡಿಕೆ ಶಿವಕುಮಾರ್ ಬಣ ನಾಯಕತ್ವ ಬದಲಾವಣೆಗೆ ಒತ್ತಡವನ್ನ ಹಾಕ್ತಾ ಇತ್ತು ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬಂದಿತ್ತು. ಇದರ ಜೊತೆಗೆ ಸಚಿವ ಸಂಪುಟ ರಚನೆ, ಖಾತೆ ಹಂಚಿಕೆ ಹಾಗೆ ಪಕ್ಷದ ಮೇಲಿನ ಹಿಡಿತದ ವಿಚಾರದಲ್ಲೂ ಎರಡೂ ಬಣಗಳ ನಡುವೆ ಅಸಮಾಧಾನ ಇದೆ ಅನ್ನುವಂತಹ ವಿಶ್ಲೇಷಣೆಗಳೂ ಇದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರು ಶಾಸಕರ ಮೇಲೆ ಮತ್ತು ಸರ್ಕಾರದ ನಿರ್ಧಾರಗಳ ಮೇಲೆ ಅವರ ಪ್ರಭಾವ ಇನ್ನೂ ಮುಂದುವರೆದಿದೆ ಅಂತ ಹೇಳಲಾಗ್ತಾರೆ. ಇದೇ ಕಾರಣಕ್ಕೆ ಹೊಸ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣದ ನಡುವೆ ಮುಂದೆ ಹೀಗೆ ಮುನಿಸಿರುತ್ತಾ ವಿಪಕ್ಷಗಳಿಗೆ ಆಹಾರವಾಗ್ತಾ ಇದೆ. ವಾಸ್ತವವಾಗಿ ಕಾಂಗ್ರೆಸ್ನಲ್ಲಿ ಭಾಗ್ಯರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಈಗ ಪಕ್ಷದ ಹೈಕಮಾಂಡ್ ನಿಯಂತ್ರಣದಲ್ಲೇ ಕೆಲಸ ಮಾಡಬೇಕಾದಂತಹ ನಾಯಕರು. ಕರ್ನಾಟಕದಲ್ಲಿ ಸರ್ಕಾರ ನಡೆಸೋದು ಈಗ ಒಬ್ಬ ವ್ಯಕ್ತಿಯ ಹಿಡಿತದಲ್ಲಿಲ್ಲ. ಈಗ ಎಲ್ಲವೂ ಒಂದ್ ರೀತಿಯಲ್ಲಿ ಹೈಕಮಾಂಡ್ ಕೈಯಲ್ಲಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಲ್ಲದೆ ಹೋದ್ರು ಅವರ ರಾಜಕೀಯ ಅನುಭವ ಮತ್ತು ಶಾಸಕರ ಮೇಲೆ ಇರುವಂತಹ ಪ್ರಭಾವ ಸಂಪೂರ್ಣವಾಗಿ ಕಡಿಮೆ ಆಗಿಲ್ಲ. ಸಿಎಂ ಡಿಕೆಶಿ ಜೊತೆಗೆ 13 ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು, ಅದರಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರಿಗೆ ಖಾತೆ ಹಂಚಿಕೆ ಮಾಡಿರೋದ್ರ ಬಗ್ಗೆ ಅಸಮಾಧಾನ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗದೇ ಇದ್ದಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡಿದ್ರು. ಕೆಎಚ್ ಮುನಿಯಪ್ಪ ಕೂಡ ಖಾತೆ ಬಗ್ಗೆ ಮುನಿಸ್ಕೊಂಡಿದ್ರು. ಈಗ ಹೈಕಮಾಂಡ್ ಮುನಿಯಪ್ಪನ ಮುನಿಸನ್ನ ಶಮನ ಮಾಡಿದೆ. ರಾಮಲಿಂಗಾರೆಡ್ಡಿ ಜೊತೆಗೆ ನಿನ್ನೆ ಖಾತೆ ಬಗ್ಗೆ ಸಮಾಧಾನ ಮಾಡಿದ್ದು, ಮುಂದೆ ರೆಡ್ಡಿ ಕೊಟ್ಟಂತಹ ಖಾತೆಯಲ್ಲಿ ಮುಂದುವರಿತಾರಾ ಅಥವಾ ಕೇಳಿದ ಖಾತೆ ಅಂತ ಗಿಟ್ಟಿಸ್ಕೊಳ್ತಾರಾ ಅನ್ನುವಂಥದ್ದು ಸಹ ಕುತೂಹಲ ಇದೆ. ಒಟ್ನಲ್ಲಿ ಸಚಿವ ಸಂಪುಟ ಪುನರಚನೆಯ ಈ ಹಂತದಲ್ಲಿ ಖಾತೆ ಹಂಚಿಕೆ ಅಸಮಾಧಾನಗಳು ತಾತ್ಕಾಲಿಕವಾಗಿ ಶಮನವಾದ್ರು. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಬಣಗಳ ನಡುವಿನ ಸಮತೋಲನ ಮುಂದಿನ ದಿನಗಳಲ್ಲಿ ಹೇಗೆ ಸಾಗುತ್ತೆ ಅನ್ನುವಂಥದ್ದನ್ನ ರಾಜಕೀಯ ವಲಯದಲ್ಲಿ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ಹೈಕಮಾಂಡ್ ಹಿಡಿತದ ನಡುವೆ ಸರ್ಕಾರದ ಒಳಗಿನ ಸಮೀಕರಣಗಳು ಯಾವ ದಿಕ್ಕಿಗೆ ತಿರುಗುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.